ಶಿಪ್ ಇವತ್ತು ತೈವಾನ್ನ ಕೀಲುಂಗ್ ಪೋರ್ಟಲ್ಲಿ ಡಾಕ್ ಆಗಿದೆ. ಹಂಗೆ ನಾನು ನಮ್ಮ ಫ್ರೆಂಡು ಹೊರಗಡೆ ಹೋಗಿದ್ದು. ಹೀಗೆ ಹೋಗ್ಬೇಕಾದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಟಾಕ್ಸ್ ಆಯಿತು. ಏನಂತ ಹೇಳಿದ್ರೆ ಬೇರೇನಿಲ್ಲ, ಅವನು ನಿಜ ಹೇಳ್ಬಾರ್ದು, ನಿಜ ಹೇಳಿದ್ರೆ ನಿಜ ಹೇಳಿ ನಾವು ಸಿಕ್ಕಾಕೊಳ್ತೀವಿ, ಸುಮಾರು ಕಷ್ಟ ಆಗುತ್ತೆ ಜೀವನದಲ್ಲಿ ಅಂತ. ಹಾಗೆ ಒಂದೊಂದು ಸ್ಟೋರಿ ಹೇಳ್ತಾ ಇತ್ತು. ಹೆಂಗೆ ಅಂತ ಹೇಳಿದ್ರೆ ನಿಜ ಹೇಳ್ಬಿಟ್ಟು ಸಿಕ್ಕಾಕೊಂಡಿರೋ ಪರಿಸ್ಥಿತಿ, ಇವಾಗ ಕುಡ್ದಾಗಿರ್ಬೋದು, ಮನೇಲಿ ಕೆಟ್ಟ ಹೆಸರಾಗಿರೋದಲ್ಲ. ಬಟ್ ನಾನು ಹೇಳಿದೆ, ಅದಕ್ಕೆ ನಾನಂತೂ ಇವಾಗ ಸುಳ್ಳು ಹೇಳಿ ಒಬ್ಬರನ್ನ ಮೆಚ್ಚಿಸ್ಕೊಳ್ಳೋದಕ್ಕಿಂತ ನಿಜ ಹೇಳಿ ಅವ್ರನ್ನ ದೂರ ಮಾಡೋದೇ ಒಳ್ಳೇದಲ್ವಾ, ನನ್ನ ಅಭಿಪ್ರಾಯ ಇದು. ಯಾಕೆ ಅಂತ ಹೇಳಿದ್ರೆ ಅವು ಕಷ್ಟ ಆಗುತ್ತೆ. ನಾನು ಮೊದಲು ಸುಮಾರು ಸುಳ್ಳು ಹೇಳ್ತಾ ಇದ್ದವನೇ. ಬಟ್ ಇವಾಗ ಅಂತೇಳಿದ್ರೆ ಇರೋ ವಿಷಯ ಹೇಳ್ತೀನಿ, ಅವ್ರಿಗೆ ಖುಷಿ ಆದರೆ ಜೊತೆಗಿರಲಿ, ಇಲ್ವಾ ಹೋಗ್ತಾ ಇರಲಿ. ಈಗಿನ ಸುಳ್ಳಿನ ಪ್ರಪಂಚದಲ್ಲಿ ಬದುಕೋದು ಕಷ್ಟ ಆಗುತ್ತೆ, ಬಟ್ ತೊಂದರೆ ಏನಿಲ್ಲ. ಯಾಕೆಂತೇಳಿದ್ರೆ ಯಾರು ಹೋದರೂ ಒಂದು ಅಂತೂ ಜೊತೆಗೇ ಇರುತ್ತೆ, ನೆಮ್ಮದಿ ಅಂತೂ ಜೊತೆಗಿರುತ್ತೆ. ಒಂದು ಸುಳ್ಳು ಹೇಳಬೇಕಾದ್ರೆ ಆ ಸುಳ್ಳನ್ನು ಮುಚ್ಚಿಡೋಕ್ಕೆ ಇನ್ನೊಂದು ಸುಳ್ಳು, ಅದನ್ನು ಮುಚ್ಚಿಡೋಕ್ಕೆ ಇನ್ನೊಂದು ಸುಳ್ಳು ಯಾಕೆ ಬೇಕು? ನಿಜ ಹೇಳಿದ್ರೆ ಒಳ್ಳೆ ನಿದ್ದೆನಾದರೂ ಬರುತ್ತಾ? ಹೋದರೂ ಹೋಗಲಿ, ನಡೀತಾ ಇರಲಿ, ಜೀವನದಲ್ಲಿ ಕಷ್ಟಪಟ್ಟು ಬಂದೇ ಬರುತ್ತೆ. ಸುಳ್ಳು ಹೇಳೋದಕ್ಕಿಂತ ಕಷ್ಟ ಬೇರೆ ಯಾವುದೂ ಇಲ್ಲ ಅನಿಸುತ್ತೆ. ನಿಜ ಹೇಳಿದ್ರೆ ಓಕೆ, ಸುಮಾರು ಫ್ರೆಂಡ್ಸ್ ಇರಲ್ಲ, ಕೈಯಲ್ಲಿ ಕೇಳಿದಾಗ ಹೆಲ್ಪ್ ಮಾಡೋಕ್ಕೆ ಅಂತ ಯಾರೂ ಇರಲ್ಲ. ಮೋಸ ಮಾಡೋರೆ ಜಾಸ್ತಿ ಇರೋ ಜಗತ್ತಲ್ಲಿ ಯಾರು ತಾನೇ ನಿಯತಿ ಬೆಲೆ ಕೊಡ್ತಾರೆ ಹೇಳಿ? ನಿಮ್ಮ ಅಭಿಪ್ರಾಯ ಏನು ಅಂತ ಒಂಚೂರು ಕಮೆಂಟ್ ಮಾಡಿ ಹಾಕಿದ್ರೆ ಖುಷಿ ಆಗ್ಬಿಡುತ್ತೆ ನನಗೆ.